ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತೆ. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಒಳಗೆ ಐತಲ್ರಿ, ಕಾಶಿಗೆ ಜಸ್ಟ್ ರೀಚ್ ಆಗಿದ್ರ ಮಟ್ಟ ಅಷ್ಟು ಶೇರ್ ಮಾಡ್ಕೊಂಡಾನಿ. ನಾಳೆ ವ್ಲಾಗ್ ಒಳಗೆ ಕಾಶಿಯ ಗಂಗಾ ನದಿ ಒಳಗೆ ಪುಣ್ಯ ಸ್ನಾನ ಮಾಡಿದ್ದು, ದೇವಸ್ಥಾನಗಳ ಭೇಟಿ ಅವೆಲ್ಲ ಶೇರ್ ಮಾಡ್ಕೊತಾನಂತ. ಸೊ ಇವತ್ತಿನ ವ್ಲಾಗ್ ಒಳಗೆ ಜಸ್ಟ್ ಕಾಶಿಗೆ ಭೇಟಿಯಾಗಿದ್ದು, ಗಂಗಾ ನದಿ ನೋಡಿದ್ದು, ಊಟ ಮಾಡಿದ್ದು ಅಷ್ಟು ಶೇರ್ ಮಾಡ್ಕೊಂಡಾನಿ. ಸೊ ಒಂದು ಸ್ವಲ್ಪ ಬ್ಯುಸಿ ಅದೇನ್ರಿಪ್ಪ, ಅದರ ಮಹಾ ಸಂಗಮ ಏನಂತಾರೆ ಅದಕ್ಕೆ, ಕುಂಭಮೇಳ ಮುಗಿಸ್ಕೊಂಡು ಬಂದನಿ. ಸ್ವಲ್ಪ ನಮ್ಮ ಹಾಸ್ಟೆಲ್ನಾಗ ಜಾತ್ರೆ ಪಾತ್ರೆ ಅದಾವು. ಸೊ ಹಂಗಾಗಿ ಅದು ಹಾಸ್ಟೆಲ್ಪ ಅಂದ್ರೆ ನಾ ಏನದಲ್ಲ ಇಲ್ಲೇ ಮಟ್ಟ ಜಾತ್ರೆ ಐತಿ. ಸೊ ಒಂದು ಸ್ವಲ್ಪ ಬ್ಯುಸಿ ಅದೇನಿ. ಬ್ಯುಸಿ ಇದ್ರ ಸಂಬಂಧ ಸ್ವಲ್ಪ ವೀಡಿಯೋ ಜಾಸ್ತಿ ಎಡಿಟ್ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ಕೆ ಆಗುವದ್ಲೆ. ಸೊ ಜಾಸ್ತಿ ಏನದ ಅದಕ್ಕೆ. ಸೊ ಏನಪ್ಪ ಅಂತಂದರೆ ಎಷ್ಟು ಸಾಧ್ಯ ಆಗೈತಲ್ಲ ಅಷ್ಟು ವೀಡಿಯೋ ಎಡಿಟ್ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಾನಿ. ನಂಗೆ ಚಲೋ ತಮಗೆ ವ್ಲಾಗ್ ಮಾಡೋಕ್ಕೂ ಬಂದಿಲ್ಲ ಅಂತ ಕಾಣುತ್ತೆ. ಬಹುಶಃ ಸ್ವಲ್ಪ ಜಾಸ್ತಿ ಮಾತಾಡೇನಿ. ಬಟ್ ನಾಳೆಯಿಂದ ಕುಂಭಮೇಳದ ವ್ಲಾಗ್ ಭಾಳ ಚಂದ ಬಂದಾವು. ಸೊ ಅವ್ರು ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ದೆ. ಸೊ ಇವತ್ತಿನ ವ್ಲಾಗ್ನ ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ಸೊ ನೋಡ್ಕೊತ ಹೋಗ್ರಿ. ಸೊ ಇದೆ ನೋಡ್ರಿಪ್ಪ ಕಾಶಿ. ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ಹ್ಯಾಪಿನೆಸ್. ನಾನು ಧಾರವಾಡದ ಬೀದಿಗಳ ಒಳಗೆ ವ್ಲಾಗ್ ಮಾಡ್ಕೊತ ಹಿಂಗೆ ಅಡ್ಡಾಡ್ತಿದ್ದೆ. ಈಗ ಕಾಶಿ ಒಳಗೆ, ಕಾಶಿ ಒಂದು ಪ್ರಮುಖ ಬೀದಿ ಒಳಗೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಇವತ್ತು ನೋಡ್ರಿಪ್ಪ ಡೇ 3 ನಮ್ಮ ಕುಂಭಮೇಳ ಜರ್ನಿಯ ಡೇ 3. ಇವತ್ತು ನಾವು ರೀಚ್ ಆಕ್ಕೀವಿ ಪ್ರಯಾಗ್ರಾಜಿಗೆ. ಮತ್ತು ಅಣ್ಣಾರ ಏನಂತಂದ್ರೆ ಇಲ್ಲ ಮೊದ್ಲಕ್ಕೆ ಪ್ರಯಾಗ್ರಾಜಿಗೆ ಹೋಗೋಣ, ಆಮೇಲೆ ಇದಕ್ಕೆ ಹೋದ್ರಂತಂದ್ರೆ ಕಾಶಿಗೆ. ಸೊ ಮೊದಲೆಲ್ಲ ಪ್ಲ್ಯಾನ್ ಏನಿತ್ತು, ಮೊದಲ ಕಾಶಿ, ಅಯೋಧ್ಯೆ, ಆಮ್ಯಾಗ ಪ್ರಯಾಗ್ರಾಜ್ ಅಂತಂತಿತ್ತು. ಈಗ ಮತ್ತೊಳ್ಳಿ ಸೀದಾ ಅಲ್ಲಿ ಹೋಗೋಣ ಅಂತ ನೋಡತ್ತಾರ ಪ್ರಯಾಗ್ರಾಜಿಗೆ. ನೋಡ್ಬೇಕು ಮತ್ತು ಏನೇನು ಪ್ಲ್ಯಾನ್ಸ್ ಚೇಂಜ್ ಆಕಾವ ಅಂತಂತೇಳಿ. ಸೊ ಈಗ ಆಗೈತೆ ನೋಡ್ರಿಪ್ಪ, ಟೈಮು 4:30 ಆಗೈತಿ. 4:32 ಆತ. ಈಗ ಎಲ್ಲಿ ನಿಂತೇವ ಅಂತಂತೇಳಿ ಐ ಡೋಂಟ್ ನೋ. ಟ್ರೈನ್ ಮಾತ್ರ ಬಾತಾತ್ ನಿಂತಿಲ್ಲ. ಸೊ ಎಲ್ಲಿ ಮಕ್ಕೊಂಡಿದ್ದಪ್ಪ ಅಂದ್ರೆ ಆ ಕಡೆ ಸೀಟ್ನಾಗ, ಅದೇನು ಸೀಟ್ ಕಾಣತ್ತಲ್ಲ, ಸೀಟ್ನಾಗ ಮಕ್ಕೊಂಡು ಒಂಥರ ಇದು ಕುಂತ್ಕೊಂಡು ಮಕ್ಕೋತಾರಲ್ಲ ಹಂಗೆ ಸುಮ್ಮನೆ ಕಾಲು ಚಾಚ್ಕೊಂಡು ಕುಂತ್ಕೊಂಡು ಮಕ್ಕೊಂಡು ಅಂತಾರ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಯೋಗ ನಿದ್ರೆ ಮಾಡ್ತಾರಲ್ಲ, ಹಂಗೆ ಯೋಗ ನಿದ್ರೆ ಮಾಡ್ಕೊತ ಬಂದೆ ಅಲ್ಲಿಂದ. ಸೊ ಅರ್ಧಂಬರ್ಧ ನಿದ್ದೆ ಆದಂಗೆ ಆತ. ಈಗೇನಪ್ಪ ಅಂದ್ರೆ ಮಕಾಯ್ಕ ತಗೊಂಡು ರೆಡಿಯಾಗಿ ತಗೊಳ್ಬೇಕು. ಭಾಳ ಥಂಡಿ ಐತಿ ಇಲ್ಲಿ. ಅಲ್ಲಿ ನಮ್ಮ ಕಡೆ ಎಲ್ಲ ಇಷ್ಟೇನು ಥಂಡಿ ಅನ್ನಿಸ್ಲಿಲ್ಲ. ಇಲ್ಲೇ ಭಾಳ ಅಂದ್ರೆ ಭಾಳ ಥಂಡಿ ಫೀಲ್ ಆಗತ್ತೈತಿ. ಯಾಕೆ ತುಂಬ ಹಚ್ಕೊಂಡು ನಿಂತನ್ನ. ಅಂಡ್ ಟ್ರೈನ್ ಮಾತ್ರ ಆಲ್ಮೋಸ್ಟ್ ಎಲ್ಲರೂ ಎದ್ದಾಗ್ಬಿಟ್ಟಾರ. ನಮ್ಮ ಮನೆಗಳೆಲ್ಲರೂ ಇನ್ನೂ ಪಾಪ ಮಕ್ಕೊಂಡಾರ. ನಾವು ಲಾಗ್ ಮಾಡ್ಕೊತ ನಿಂತೀವಿ. ಇದು ಎಲ್ಲಿ ಅಂತಂದ್ರೆ ಸತ್ನಾ ಜಂಕ್ಷನ್ ಅಂತ. ಸತ್ನಾ ಅಂತ ನೋಡ್ರಿ, ಅಲ್ಲೈತ್ ನೋಡ್ರಿ ಮ್ಯಾಲ ಸತ್ನಾ. ನೀವೇ ನಿಮ್ಗೆ ಮತ್ತೆ ಸಿಗ್ತಾನಂತ ಸ್ಟಾರ್ಟ್ ಆಗಿರಿ. 2 hours later. ಫ್ರೆಂಡ್ಸ್ ಮತ್ತೊಂದು 2 ತಾಸು ಮಕ್ಕೊಂಡಿದ್ದೆ ರೀ. ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಇಲ್ಲೆಲ್ಲೋ ಟ್ರೈನ್ ಸ್ಟಾಪ್ ಮಾಡ್ಯಾರ. ಎಲ್ಲರೂ ಯಾವುದು ಬಾರಾಮಹಿ ಏನೋ ಐತಿದೆ ಊರಿನ ಹೆಸರು. ಸೊ ಇಲ್ಲೆಲ್ಲರೂ ಕಾಸು ಅಂತ ನಿಂತಬಿಟ್ಟಾರೆ. ಇಪ್ಪ ಟ್ರೈನ್ ಸ್ಟಾಪ್ ಆಗಿದ್ದು ಕೇಕ ಉರಿ ಹಚ್ಚು. ನನ್ನ ಕೈ ಫುಲ್ ಶೇಕ್ ಆಗತ್ತೈತಿ. ಥಂಡಿ ಒಣಗಂಡೈತಿ. ಕಾಸು ಅಂತ ನಿಂತಬಿಟ್ರು. ರೆಡಿಯಾಗಿ ಎಷ್ಟು ಥಂಡಿ ಮನಗಂಡ ಥಂಡಿದ್ದಿಲ್ಲ. ಈಗ ಸೀದಾ ಹೋಗ್ಬೇಕು ಪ್ರಯಾಗ್ರಾಜಿಗೆ. ಸಿಗೋದಂತ ಹೇಳ್ಕೊಂಡಾಗಿದೆ.
ಫ್ರೆಂಡ್ಸ್ ಅದೆಲ್ಲ ಕಾಣತ್ತಲ್ರಿ, ಹಳದಿ ಅದೆಷ್ಟು ಸಾಸಿವೆ ನೋಡ್ರಿಪ್ಪ. ನಾವೆಲ್ಲ ನಮ್ಮ ಕಡೆ ಸಾಸಿವೆ ಒಂದು ಸ್ವಲ್ಪ ಹಾಕಿರ್ತೀವಿ, ಇಲ್ಲಿ ಅಲ್ಲೆಲ್ಲ ಸಾಸಿವೆ ಹಾಕ್ಯಾರ. ಅಪ್ಪ ಇಲ್ಲಿ ಇಬ್ರು ಗಂಡ ಹೆಂಡತಿ ಕಾಂತಾರ ನೋಡಲ್ಲ, ಇಲ್ಲಿ ಯಾರು ಅನಿಸಿದ್ದೇನೆ ಆ ಗಂಡ ಹೆಂಡತಿ ಜೂ ಮಾಡೋಣ ಅಂತ. ಇಲ್ಲಿ ಕೂತಾರ ನೋಡ್ರಿ ಇಬ್ರು ಗಂಡ ಹೆಂಡತಿ. ಹೌದವ್ರ ಗಂಡ ಹೆಂಡತಿ ಇಬ್ರು. ದೀದಿ ಅಲ್ಲ ಈ ಎಲ್ಲೋದವ್ರು ಜುಮ್ಮಾ ಆಗಲ್ರಲ್ಲ. ಅಷ್ಟು ಸಾಸಿವೆ ಅಲ್ಲ, ಸಾಸಿವೆ ಭತ್ತ ಅದು ಸಾಸಿವೆ ಕಾಣತ್ ಬರ್ರಿ, ಎಲ್ಲಿ ನೋಡ್ತೀವಿ ಬರ್ರಿ ಸಾಸಿವೆ ಕಾಣತೈತಿ. ಬೇರೆ ಯಾರು ಆಗಿದ್ರೆ ಈ ಅಕ್ಕಿ ಹಿಂಗ್ಲೆ ಈಕಿ ಹಿಂಗ್ಲೆ ಆ ಹುಡ್ಗಿದ್ ಹಿಂಗ್ಲೆ ಇವಂದ್ ಹಿಂಗಾತ್ಲಿ ಅವಂದ್ ಹಿಂಗಾತ್ಲಿ ಅಂತೇಳಿ ಬಹುಶಃ ಅಂತದ್ರ ಬಗ್ಗೆ ಮಾತಾಡ್ತಿದ್ರೇನು. ನಮ್ ಜೋಡಿ ಬಂದಂತ ನಮ್ಮ ಅಣ್ಣಗಳು ಅಷ್ಟ್ರು ರೀ ದೇಶದ ಇತಿಹಾಸದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ಕುಂಭಮೇಳದ ಬಗ್ಗೆ ಭಾಳ ಚಂದ ಚರ್ಚೆ ಮಾಡಕತ್ತಾರ. ಸೊ ನಿಮಗೆ ಕೆಲ್ಸಂಗಿಲ್ಲ ನಂದು, ನನ್ನ ಹತ್ರ ಇವು ಇದ್ದಿತ್ತಪ್ಪ ಅಂದ್ರೆ ಏನಂತಾರೆ ಅವಕ್ಕೆ ಸ್ಟೋರೇಜ್ ಜಾಸ್ತಿ ಇಲ್ಲಿ ಫೋನಿಂದ. ಮತ್ತು ಮೈಕ್ ಇದ್ದಿದ್ರೆ ಮಸ್ತ್ ಕೇಳ್ತಿತ್ತು. ಭಾಳ ಚಂದ ವಿಷಯಗಳ ಬಗ್ಗೆ, ಭಾಳ ಒಳ್ಳೆ ವಿಷಯಗಳ ಬಗ್ಗೆ ಕಾಳಪ್ಪನ ಪ್ರಸ್ತಾಪ ಮಾಡಕತ್ತಾನೆ. ಅದ್ರ ಬಗ್ಗೆ ಚರ್ಚೆ ನಡೆದೈತಿ, ಭಾಳ ಚಂದ ನಡೆದೈತೆ ಅದು. ಆ್ಯಕ್ಚುಲಿ ಬ್ರಿಟಿಷರ ಬಗ್ಗೆ, ತಾಳಿಕೋರರ ಬಗ್ಗೆ ಎಲ್ಲ ಅಲ್ಲ ನಾದ ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಐತಲ್ರಿಪ್ಪ ಪ್ರಯಾಗ್ರಾಜಿಗೆ ಬಂದೇವಿ. ಇದು ಚೌಕಿ ಅಂತ ಹೇಳಿ ಪ್ರಯಾಗ್ರಾಜ್ನ ಚೌಕಿ. ನಾವು ಎಲ್ಲರೂ ನಮ್ಮ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಆಗಿನ ಮಂದಿ ಎಲ್ಲರೂ ಇಲ್ಲೇ ಹೇಳ್ಕೊಂಡ್ರು. ನಾನು ಫೋನ್ ತೊಗೊಂಡು ಹೋಗ್ಯಾರ ಮತ್ತೆ ಯಾರು. ನಾವೇನು ಮಾಡ್ತೇವಪ್ಪ ಅಂದರೆ ಕಾಶಿಗೆ ಅನ್ನಗಳು ಪ್ಲ್ಯಾನ್ ಹೆಂಗಾಗತ್ತಪ್ಪ ಅಂದ್ರೆ ಚೇಂಜ್ ಆಗತ್ತವು. ನಮ್ಮ ಮೊದಲೇ ಕಾಶಿ ಅಂತ ಹೇಳಿದ್ವಿ, ಆಮ್ಯಾಗ ಪ್ರಯಾಗ್ರಾಜ್ ಅಂತ ಹೇಳಿದೆ, ಮತ್ತೆ ಕಾಶಿ ಅಂತ ಹೇಳ್ತೀನಿ. ಸೊ ಈಗ ಸೀದಾ ಕಾಶಿಗೆ ಹೋಗ್ತೀವಿ. ಕಾಶಿ ಅಯೋಧ್ಯೆ ಮುಗಿಸ್ಕೊಂಡು ಆಮ್ಯಾಗ ಮತ್ತೆ ಹೊಳ್ಳಿ ಇಲ್ಲಿ ಬರ್ತೀವಿ ಪ್ರಯಾಗ್ರಾಜ್ಗೆ. ಹೀಗಾಗಿ ಅಲ್ಲ ಕಾಶಿಗೆ ಹೊಂಟೆ ನಾವು. ನಿಮ್ಮ ಭಾಷೆ ಬರಂಗಿಲ್ಲ ನಮಗೆ, ಹಿಂದಿ ಭಾಷೆ, ಹಿಂದಿ ಕಲ್ತಿಲ್ಲ ಇನ್ನು. ಸೊ ದಿಸ್ ಈಸ್ ವಾಟ್ ತೋರಿಸ್ತಿರೋ ಈ ಕಡೆ ಮಕ್ಕಳು ನಾವು ಜನ ಹೊಂಟ. ಜನ ಇಲ್ರಿ, ನಾನು ಇನ್ಸ್ಟಾಗ್ರಾಮ್ನಾಗೆಲ್ಲ ಬಂದಿದ್ದು ರೀ, ಹತ್ತಾರು ಜನದ್ದು ಇಲ್ಲ ಐತೆ. ಇಲ್ಲಿ ನೋಡ್ರಿ ಸೋಲಾರ್ ಪ್ಲೇಟ್ ಎಷ್ಟು ಹಾಕ್ಯಾರ ಅಂತ ಹೇಳಿ ಏಕ್ ಹಾಕ್ಯಾರ ನೋಡ್ರಿ. ಒಳ್ಳೆ ದುಡ್ದು ಅಲ್ಲಿ ಮುಖ ಸೋಲಾರ್ ಪ್ಲೇಟ್ ಇದೆ ಎಷ್ಟು ನೋಡ್ರಿ. ಒಂದು ಸ್ವಲ್ಪ ಬರಲಿಲ್ಲ, ಪೂರ್ತಿ ಅಂದ್ರೆ ಖಾಲಿ ಐತಿ. ಮಹಾರಾಷ್ಟ್ರದಿಂದ ನಾವು ಈ ಟ್ರೈನ್ ಹತ್ತೇವಿ. ಪ್ರಯಾಗ್ರಾಜ್ ನಾವು ಅಲ್ಲೇ ಇಳ್ಕೊಬೇಕಾಗಿತ್ತು, ನಾವು ಅಲ್ಲಿ ಇಳ್ಕೊಳ್ಳಿಲ್ಲ. ನಾವು ಮೊದಲಕ್ಕೆ ಕಾಶಿಗೆ ಹೋಗಿ ಆಮ್ಯಾಗ ಅಯೋಧ್ಯೆಗೆ ಹೋಗಿ ಆಮ್ಯಾಗ ನಾವು ಇಲ್ಲೇ ಬರ್ಬೇಕಂತ ವಿಚಾರ ಐತಿ. ಹಾಗಾಗಿ ನಾವೇನು ಇಲ್ಲೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ನಾವು ತಿಳ್ಕೊಳ್ಳಿಲ್ಲ. ಸೊ ಹಂಗಾಗಿ ಸ್ಪೆಷಲ್ ಟ್ರೈನ್ ಅಂತಿರ್ತಾವ, ಸ್ಪೆಷಲ್ ಟ್ರೈನ್ಗಳನ್ನ ಸರ್ಚ್ ಮಾಡಿ ಹುಡುಕಾಡಿ ಕೇಳ್ಕೊಂಡು ಆ ಟ್ರೈನಿಗೆ ಬಂದ್ರೆ ಒಟ್ಟ ಆಗಂಗಿಲ್ಲ. ಇಲ್ಪ ನಾವು ಅದ ಗ್ರೂಪ್ನಾಗ ಹೋಗ್ತೇವಿ, ಇದ್ದಿದ್ದು ಟ್ರೈನ್ ಏನಿರ್ತಾವಲ್ಲ ಆ ಟ್ರೈನ್ ಹೋಗ್ಯಪ್ಪ ಅಂದ್ರೆ ನಿಮ್ಮ ಮನೆಯವರ. ಯಾಕಂದ್ರೆ ನಾವು ಬಂದು ಮಹಾರಾಷ್ಟ್ರದಿಂದ ನಾವು ಟ್ರೈನ್ ಹೋಗ್ತೇವಿ, ಹತ್ತಾರು ಮನಿ ಬರ್ಲಿಲ್ಲ. ಮತ್ತೆ ನೋಡಾಕ್ ನಮ್ದು ಯಾವುದೇ ಟಿಕೆಟ್ ಬುಕ್ ಮಾಡ್ಲಿಕ್ಕಂದ್ರೆ ಜನರಲ್ ಅಂತಂದು ಏನಿರ್ತಾವಲ್ಲ, ಸೆಕೆಂಡ್ ಕ್ಲಾಸ್ ಅಂತಂದು ಏನಿರ್ತಾವಲ್ಲ ಆ ಬೋಗಿ ಇದೆ. ಆ ಬೋಗಿಗಳು ಕೂಡ ಹತ್ತಾರು ಮನಿ ಜನ ಇಲ್ಲ, ಫ್ರೀ ಇದೆಯಲ್ಲ. ಸೊ ಹಂಗಾಗಿ ಸ್ಪೆಷಲ್ ಟ್ರೈನ್ಸ್ ಅಂತ ಏನಿರ್ತಾವಲ್ಲ ಆ ಟ್ರೈನ್ಗಳು ಕ್ಯಾರ್ಕೊಂಡು ಆ ಟ್ರೈನಿಗೆ ಬರ್ತೀವಿ. ಆ ಟ್ರೈನ್ ಪ್ರೀತಿಯ ಮುಸುಕಲಿ
ಮನವ ಕದ್ದ ನನ್ನಾಕಿಯ ನಗು ಮೋಗದ ಬಿಳಿ ಮೋಗದ ಚೆಲ್ಮೋಗದ ಚೆನ್ನೆ ತಿಳಿ ನೀ ಆಟ ಮತ್ತೆ ಸ್ಟಾರ್ಟ್ ಆಗೈತಿ. ಈ ಅಣ್ಣ ಇದರಲ್ಲಿ ಬಿಡೋವಲ್ರು ಅವರು. ನಾವು ಇಷ್ಟಪಟ್ಟ ಕುಂತ ಒಂದು ವಿಡಿಯೋ ಎಡಿಟ್ ಮಾಡಿದೀವಿ. ಈಗ ಏನೈತಿಲ್ಲ ನೆಕ್ಸ್ಟ್ ಈ ಅಂಗಿ ಹಾಕೊಂಡು ಇವತ್ತಿನ 4-5 ದಿನ ಆಯ್ತು ನೋಡ, 3 ದಿನ ಆಯ್ತು ಇವತ್ತು ಈ ಅಂಗಿ ಹಾಕೊಂಡೆ. ಸೊ ಈ ಕಾಶಿಗೆ ಹೋದ್ಮೇಲೆ ಜಳಕ ಮಾಡಿನ ಈ ಅಂಗಿ ಕಳಿಬೇಕ. ಸೊ ನಮ್ದು ಇದೇ ಬೋಗಿರಿ, ಫಸ್ಟ್ನೇ ಬೋಗಿರಿ ನಮ್ದು. ಸೊ ಎಲ್ಲರೂ ಬರಾಕತ್ರ. ಈಗ ಇದು ಕಾಶಿಗೆ ಹೋಗಪ್ಪ ಅಂದ್ರೆ ಇಲ್ಲಿಂದ ಒಂದು 9 ಕಿಲೋಮೀಟರ್ ಐತಂತೆ. ದೀನ್ ದಯಾಳ್ ಉಪಾಧ್ಯಾಯ ಸ್ಟೇಷನ್ ಇದೆ. ಸೊ ಇದು ಯಾವ್ದಂತ ಅಣ್ಣ ಹೇಳಿಲ್ಲ, ಯಾವ ಊರು ಏನಂತ ಹೇಳಿಲ್ಲ. ಬಟ್ ದೀನ್ ದಯಾಳ್ ಅಂತ ನೋಡ್ರಿ, ನಾವು ಬಂದಂಥ ಟ್ರೈನ್ ಇದೆ, ಎಲ್ಲ ಬೋರ್ಡ್ ಹಾಕ್ಯಾರ ನೋಡ್ಬೋದು. ಕುಂಭಮೇಳ, ಅಯ್ಯೋ ಪಟ್ಟಣ ಕುಂಭಮೇಳ ಸ್ಪೆಷಲ್ ಟ್ರೈನ್ ಅಂತ ಹೇಳಿ. ಸೊ ನಮ್ಮಣ್ಣ ಒಳ್ಳೆಯಿದ್ದಾರೆ. ಇದೇ ನೋಡ್ರಿಪ್ಪ ನಾವು ಕುಂತು ಬಂದಿದ್ದು. ಮಿಸ್ ಯು. ಏನು ಸಾಮಾನು ಬಿಟ್ಟಿಲ್ಲಲ್ಲ, ಏನು ಸಾಮಾನು ಬಿಟ್ಟಿಲ್ಲ, ಚುಪ್ಲಿ ಗಿಪ್ಲಿ ಏನು ಬಿಟ್ಟಿಲ್ಲ. ನಮ್ಮಣ್ಣ ಒಳ್ಳೆದಾರ. ಹೋಗೋಣ ಬರ್ರಿ ಪಟ ಪಟ, ಅವ್ರು ಹಿಂದೆ ಹೋಗೋಣ ಬರ್ರಿಪ್ಪ, ಮತ್ತೆ ನಾನು ಬಿಟ್ಟು ಹೋಗ್ಯ. ಸೊ ಆ ಟ್ರೈನ್ ಅಲ್ಲಿ ಇಳಿದೀವಿ. ಈಗ ಇಲ್ಲೇ ಒಂದು ಟ್ರೈನ್ ಐತಿ ಬಾಜು ಕಡೆ, ಬನಾರಸ್ ಟ್ರೈನ್. ಬನಾರಸ್ ಮೀನ್ಸ್ ಕಾಶಿ ಟ್ರೈನ್ ಇಲ್ಲೇ ಐತಿ. ಸೊ ಈಗ ಟ್ರೈನ್ ಹತ್ಕೊಂಡು ಫ್ರೆಂಡ್ಸ್, ಈಗ ನೋಡ್ರಿಪ್ಪ ಕಾಶಿಗೆ ಹೋಗ್ಬೇಕಂತಂತೇಳಿ ಒಂದು ಟ್ರೈನ್ ಹತ್ತೇವಿ. ಇಲ್ಲಿಗೇನಪ್ಪ ಅಂದ್ರೆ ಕಾಶಿಗೆ ಹೋಗ್ಬೇಕು ಇಲ್ಲಿಂದ. ಇದು ಯಾವ್ದನ್ನ ಸ್ಟಾಪ್, ಇಲ್ಲಿಂದ ಯಾವ ಸ್ಟಾಪ್ ಇತ್ತು ಕಾಶಿಗೆ ಹೋಗ್ತೀವಿ. ಕಾಶಿಗೆ ಹೋಗ್ಬೋದು ಸಿಗ್ತಾನೆ ನಿಮ್ಗೆ ಮತ್ತೆ ಹೋಗಿಲ್ಲ. ಸೊ ಕಾಶಿಗೆ ಹೋಗಿ ಗಂಗಾವಳದ ಸ್ನಾನ ಮಾಡಿ ಊಟ ಮಾಡೋಣ ಅಂತ ಆನಾಗ ಕಾಶಿಗೆ. ಅದು ಸ್ಟ್ಯಾಚು ಅಲ್ಲ, ಎಲ್ಲದು ಸ್ಟ್ಯಾಚು ಇದೆ ನೋಡ್ರಿಪ್ಪ. ಗಂಗಾ ನದಿ, ಗಂಗಾ ನದಿ ಅಣ್ಣ ಇದೆ. ಗಂಗಾ ನದಿ ನೋಡ್ರಿಪ್ಪ, ಫಸ್ಟ್ ಟೈಮ್ ನೋಡಾಕತ್ತಿದ್ದೆ. ಸ್ವಚ್ಛ ಐತಿ, ಸ್ವಚ್ಛ ಇಲ್ಲ ಅಂತ ಅಂತಾರ, ಸ್ವಚ್ಛ ಐತಿ ಗಂಗಾ ನದಿ. ನಾವು ಕಾಶಿಗೆ ಬಂದಾತ. ಕಾಶಿಗೆ ಬಂದು ಭಾಳ ಖುಷಿ ಆಗತ್ತೈತಿ. ಅಲ್ಲಿ ಮ್ಯಾಗ ಏನಿದೆ ಇತ್ತಲ್ಲ ಬ್ರಿಡ್ಜ್ ಮ್ಯಾಗಿಂತ ಗಂಗಾ ನದಿನ ನೋಡಿ ಇನ್ನೂ ಖುಷಿ ಆಯ್ತು. ಸೊ ಈಗ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸ್ತಾರೋ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಣ್ಣಗಳು ಗೊತ್ತಿಲ್ಲ. ಸೊ ಅಣ್ಣಾರು ಎಲ್ಲಂತಾರೆ ಅಲ್ಲಿ ಹೋಗಿ ದರ್ಶನ ಮಾಡಿ ಗಂಗಾ ನದಿ ಒಳಗೆ ಸ್ನಾನ ಮಾಡ್ಕೊಂಡು ಬರೋಣಂತೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ. ಬಟ್ ಸೊ ಇದೆ ನೋಡ್ರಿಪ್ಪ ಕಾಶಿ. ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ಹ್ಯಾಪಿನೆಸ್. ಬಾರಿ ಇತ್ತಲ್ರಿ ವ್ಯೂ, ಅಲ್ಲಿಂದ ಕೆಳಗೆ ಐತದ ನದಿ, ಮಸ್ತ್ ಕಾಣತೈತೆ ಫ್ರೆಂಡ್ಸ. ಇಲ್ಲಿ ನೋಡ್ರಿ, ಇಲ್ಲೇ ಟ್ರೈನ್ ಮ್ಯಾಲ ಬಸ್ ಗಾಡಿಗಳೆಲ್ಲ ಮ್ಯಾಗಿನ ಕಾಣ್ತಾವ್ರಿ. ಮ್ಯಾಗಿನ ಇಲ್ಲಿ ಟ್ರೈನ್ ಕೆಳಗೆ ನೋಡ್ರಿ ಬೋಟ್ ಭಾರಿ ಅಲ್ಲ ಇದು, ಅದ್ರ ಮ್ಯಾಲೆ ವಿಮಾನ ಅಡ್ಡಾಡ್ತಾವ. ಸೊ ಎಲ್ಲೋದು ನಮ್ಮ ಅಣ್ಣಗಳು ಸ್ವಲ್ಪ ಧಾರವಾಡದ ಬೀದಿಗಳ ಒಳಗೆ ವ್ಲಾಗ್ ಮಾಡ್ಕೊಂತ ಹಿಂಗೆ ಅಡ್ಡಾಡ್ತಿದ್ದೆ. ಈಗ ಕಾಶಿ ಒಳಗೆ, ಕಾಶಿ ಒಂದು ಪ್ರಮುಖ ಬೀದಿ ಒಳಗೆ ಕಾಶಿ ವಿಶ್ವನಾಥನ ಸನ್ನಿಧಾನದಾಗ ವ್ಲಾಗ್ ಮಾಡ್ಕೊಂತ ಅಡ್ಡಾಡೋದಿಲ್ಲ, ನೆಕ್ಸ್ಟ್ ಲೆವೆಲ್ಲ. ಸೊ ನಮ್ಮ ಅಣ್ಣಗಳೆಲ್ಲ ಮುಂದೆ ಆಗ್ತದೆ, ತೋರಿಸ್ತಾನೆ. ಸೊ ಇದೆಲ್ಲ ಏನೈತಿಲ್ಲ ನಮ್ಮ ಟೀಮು 8 ಜನರ ಟೀಮ್ ಹೊರಡ್ತಾ ಇದೆ. ಮೊದಲಿಗೆ ನಾಷ್ಟ ಮಾಡ್ಬೇಕು, ನಾಷ್ಟ ಮಾಡಿದ್ನಾಗ ಸ್ನಾನಕ್ಕೆ ಹೋಗ್ಬೇಕು. ಮೊದಲೇ ಸ್ನಾನ ಮಾಡ್ಬೇಕಂತ ವಿಚಾರ ಏನಿಲ್ಲ. ಮೊದಲಕ್ಕೆ ಹೊಟ್ಟಿಗೆ ಏನಾರ ಕೂಳಿ ಬಿದ್ದರೆ ಆಮ್ಯಾಗ ಏನಾರ ಸ್ನಾನಪಾನ ಮಾಡಕ್ಕೆ ಏನಣ್ಣ ಅವಲ್ಲಿ ಬರ್ತೀರಣ್ಣ, ಅಷ್ಟು ಬರ್ತೀರಿ. ನೋಡ್ಬೋದು ನೀವು ಗಂಗಾ ನದಿ, ಅದು बहुत सुंदर है. ನಮ್ಮ ಟೀಮಿಲ್ಲ ಹೊಂಟೈತಿ. ಇಲ್ಲಿ ಪಾನಿಪುರಿ ಸಿಗುತ್ತೆ. ಪಾನಿಪುರಿ ಹುಟ್ಟಿದಿಲ್ಲೇ ಅಲ್ಲ, ಆಲ್ಮೋಸ್ಟ್ UP ಒಳಗೆ ಹುಟ್ಟಿದ್ದದ ಪಾನಿಪುರಿ. ಅಲ್ಲೊಂದು ಯಾವುದೋ ಒಂದು ಟೆಂಪಲ್ ಐತಿ, ಯಾವುದಂತ
ಗೊತ್ತಿಲ್ಲ. ಇಲ್ಲಿಂದ 3 ಕಿಲೋಮೀಟ್ರ್ ಐತಿ ಕಾಶಿ ವಿಶ್ವನಾಥ್ ಟೆಂಪಲ್. ಸೊ ಈಗ ಮೊದ್ಲಿಕ್ಕೆ ಇಲ್ಲಿ ಇಳ್ಕೊಂಡೆ, ಇಲ್ಲಿ ಇಳ್ಕೊಂಡೆ ಸ್ಟಾರ್ಟ್ ಸಿಗ್ತಾನಂತ ನಿಮ್ಗೆ ಆಮೇಲೆ. ಚೋಲೆ ಭಟೂರೆ ಊಟ ಕೇಳತ್ತಾರ, ಊಟದ್ದು ಆರ್ಡರ್ ಮಾಡತ್ತಾರ. ಆರ್ಡರ್ ಇದರ್ನೇ ಮಾತು ನೋಡ್ರಿ, ನಮ್ಮ ಸ್ಟೇಟ್ನ ಬೀದರ್ನೇ ಮಾಡ್ರಿ. ತಿಂತಾರಪ್ಪ, ಚಲೋ ಬಿಡ. ಊಟ ಅಂತೂ ಬಂತು, ಊಟ ಮಾಡ್ಬೇಕೇನು. ಸೊ ನಮ್ಮ ಊಟ ಅಂತೂ ಬಂದಾತ. ನಮ್ಮ ಅಣ್ಣ ಅವಳು ಆಲ್ರೆಡಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಬರ್ರಿ, ಇಲ್ಲಿ ಬಾಜುಕೊಂದು ಮದುವೆ ಐತಿ, ಈ ಅಂಗಡಿ ಬಾಜುಕೊಂದು ಮದುವೆ ಐತಿ. ಸೊ ಏನೇನು ಕೊಟ್ಟಪ್ಪ ಅಂತಂದ್ರೆ ಚಪಾತಿನ, ಏನಿವು ಚಪಾತಿ, ಇವು ದೊಡ್ಡ 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 ಚಪಾತಿ. 1 2 3 4 ಎಷ್ಟು ಅದಾವು, 3 4 ಅದಾವು. ಇಷ್ಟು ರೈಸ್ ಕೊಟ್ಟರು. ಒಂಥರ ಏನೋ ಉಳ್ಳಾಗಡ್ಡಿ ಕೊಟ್ಟಾರ. ಇದ್ರ ಪಲ್ಯ ಇದು, ಇದು ಆಲೂಗಡ್ಡೆ ಪಲ್ಯನ. ಬೇರೆ ಊಟ ಮಾಡೋಣ ಅಂತ. ಇಲ್ಲೇ ಮದುವೆ ಐತಿ ಬಾಜು ಕಡೆ. ಹಾಳು ಹಚ್ಬಿಟ್ರೆ ಏನಣ್ಣ ಏನೈತಲ್ಲ, ಇಲ್ಲೇ ಐತೆ ಮದುವೆ. ಇದ್ರ ಮನ್ಯಾಗ ಮದುವೆ ಐತಿ, ನಾವು ಊಟ ಮಾಡಿ ಒಂದು ಗುಡಿ ಐತಿ ನೋಡ್ರಿ, ಮಸ್ತ್ ಐತಿ. ಸಂತ ಶಿರೋಮಣಿ ಗುರು ರವಿದಾಸ ಮಂದಿರ ಅಂತ. ಆ್ಯಂಡ್ ಇಲ್ಲಿ ಕಾಣ್ತೈತೆ ನೋಡ್ರಿ ಗಂಗಾ ನದಿ. ಕಲ್ಕಿ ಮೂವಿ ಒಳಗೆಲ್ಲ ತೋರಿಸ್ತಾರಲ್ಲ ಸೀನ್ಗಳು, ಹಂಗದ ಗಂಗಾ ನದಿ. ದೀಪ ಗೀಪ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಬಿದ್ದಾವು. ಇಲ್ಲೊಬ್ಬ ಎಷ್ಟು ಕುಂತ ನೋಡ್ರಿ, ಇಲ್ಲಿ ಕಡೆ ಮಾರಿ ಮಾಡಿ